ಕಾರ್ಡ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲೇ ಲೋಕರಂಜನ್ ಲೋಕರಂಜನ್ ಅಲ್ಲ, ಅದು ರಾಣಿ ರೋಡ್. ಇದು ಕಮಿಷನರ್ ಆಫೀಸ್ದು ಪಾರ್ಕ್ ಹೋಗ್ತೀನಲ್ಲ ರೋಡು, ಮಾಮೂಲಿ ಟಾರ್ಗೆಟಿಂದ ಬರ್ತೀನಲ್ಲ ಅದೇ ರೋಡಲ್ಲಿ ಇಟ್ಟಿರೋದು. ಯಾಕೆ ಇಟ್ಟಿರೋದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈ ಕಾರ್ಡ್ಸ್ ಇಟ್ಟಾಗಿನಾರು ಒಂದು ಎಡವಟ್ಟುಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕಸ್ ಗ್ರೌಂಡು. ಸರ್ಕಸ್ ಗ್ರೌಂಡಲ್ಲಿ ಕಾರ್ಡ್ಸ್ ಇಡ್ತಾಯಿದ್ರು ಹಿಂಗೆ. ನಾನು ಅಲ್ಲಿ ಬ್ಯಾಗೆಲ್ಲ ಇಡ್ತಾ ಇದ್ನಲ್ಲ, ಎಷ್ಟೊಂದು ಸಾರಿ ಮಳಿಗೆ ಇದ್ದೀನಿ ಅಲ್ಲಿ ಆ್ಯಕ್ಚುಲಿ ನಾನು. ಆಲ್ಮೋಸ್ಟ್ ವಾಸನೆ ಮಾಡಿಬಿಟ್ಟಿದೆ ಅಲ್ಲಿ. ಆ ಜಾಗದಲ್ಲಿ ಕಾರ್ಡ್ಸ್ ಇಟ್ಟು ಹೋಗ್ತಾಯಿದ್ರು. ನಂತರ ಅಲ್ಲಿ ಜಾಗ ಖಾಲಿ ಮಾಡಿಸ್ತಾರೆ, ಕಿರಿಕ್ ಮಾಡ್ತಾರೆ, ಎದುರಿಸ್ತಾರೆ. ಪೊಲೀಸ್ ಕಂಪ್ಲೇಂಟೆಲ್ಲ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತೀನಿ, ಎವಿಡೆನ್ಸ್ ಎಲ್ಲ ಹಾಳು ಮಾಡ್ತಾರೆ. ಈಗ ಸರ್ಕಸ್ ಗ್ರೌಂಡು ಕ್ಲೀನಾಗಿ ಲೆವೆಲ್ ಮಾಡಿಬಿಟ್ಟು ಅಲ್ಲಿ ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ದಾರೆ. ಆ ಥರ. ಇದು ಅಷ್ಟೇ, ಇದು ಅದೇ ಥರ ಏನಾದ್ರು ಆಗೋ ಸಾಧ್ಯತೆ ಇರುತ್ತೆ. ಈ ಥರದ್ದು ಎಲ್ಲಿ ಇಸ್ಪಿಟ್ ಕಾರ್ಡ್ಗಳು ಕಾಣಿಸ್ಕೊಳ್ತದೆ ಅಲ್ಲಿ ಏನಾದ್ರು ಒಂದು ಕಿರಿಕ್ ಆಗುತ್ತೆ. ಅಲ್ಲಿ ಹೋಗೋ ಪೊಲೀಸ್ ಗಾಡಿ 811 ಅದು K55 G811. ಈ ಬೆಡ್ಶೀಟ್ಗೂ ಅಲ್ಲಿ ಪೊಲೀಸ್ ವ್ಯಾನ್ ಹೋಯ್ತಲ್ಲ ಅದಕ್ಕೂ ಸಂಬಂಧ ಇದೆ. ಆ್ಯಕ್ಚುಲಿ ಪೊಲೀಸರು ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಆಗಿದ್ರಲ್ಲ ಮಾರ್ಚ್ 2025ರಲ್ಲಿ, ಹೋದ ವರ್ಷ ಕರೆಕ್ಟಾಗಿ ಇದೇ ತಿಂಗಳು ಹೋದ ವರ್ಷ ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಆಗಿದ್ರಲ್ಲ, ಆವಾಗ ಇದೆಲ್ಲ ನಡೆದಿತ್ತು ಈ ಥರದ್ದು. ಸೇಮ್ ಅವಾಗ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹೋದ ವರ್ಷ ಹಾಕಿದಾರಲ್ಲ ಅವಾಗೆಲ್ಲ ಸೇಮ್ ಇದೇ ನಡೆದಿತ್ತು, ಇದೇ ವಿಷಯಗಳು ನಡೆದಿತ್ತು. ಅದೇ ಥರ ಈಗಲೂ ನಡೀತಾ ಇದೆ. ಹೋದ ಸರಿ ಕೂಡ ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಎನ್ಕ್ವೈರಿ ನೆಪದಲ್ಲಿ ತೊಗೊಂಡೋಗಿ ಲಾಕ್ ಮಾಡೋಕ್ಕಿಂತ ಮುಂಚೆ ಇದು ಮಾಡಿದರು, ಇದೆಲ್ಲ ನಾನು ವಸ್ತುಗಳನ್ನೆಲ್ಲ ಬಿಚ್ಚಿ ಪರಿಶೀಲನೆ ಮಾಡಿದರು. ಆ್ಯಕ್ಚುಲಿ ಇದು ಪೊಲೀಸರೇ ಮಾಡಿರೋ ಕೆಲಸ. ಅದಕ್ಕೋಸ್ಕರ ಪೊಲೀಸವರು ಇದು ಮಾಡ್ಕೊಂಡಿದ್ದು, ವ್ಯಾನ್ ಕಾಣಿಸ್ಕೊಂಡಿದ್ದು. ಶ್ರುತಾ ಬಳ್ಳಾಳ್ ಇದು ಮೈಸೂರು ಯೂನಿಟಿಂದ ಯಾರನ್ನೂ ತೊಗೊಳ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ಇವರು ಮಾಡಿರೋ ಕೆಲಸ ಇದು.